सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं रहजमहममेजं ध्येजमाम्ना जगेजं सततमसदजेजं श्रीसहाजं भजेजम् अञ्जनासुनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशभिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वजातितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्तिस्तु सताम् अशेष सन्मंगलानि भवन्तु सम्यक् श्लोकैकश्रवण पठन मात्रेण वक्तुश्च श्रोतॄणां निखिल कलिकृतकल्मष अपनोदन पटुतरे श्रीमद्भागवते महापुराणे तृतीय स्कंधे तृतीय स्कंधे ಒಂದು ನಿಮಿಷ 12ನೇ ಅಧ್ಯಾಯ द्वादशाध्याये द्वादशेऽध्याये अद्य कथानुवादे सति किंचित् पूर्वकथानुवादः। ಈಗ ಎರಡನೇ ಶ್ಲೋಕದ ವಿವರಣೆ ಆಗಿತ್ತು, ಈಗ ಮೂರನೇ ಶ್ಲೋಕದ ವಿವರಣೆ. ಏವಂ ಕಾಲೋಪಿ ಅನುಮಿತಃ ಸೌಕ್ಷ್ಮ್ಯೇ ಸ್ಥೌಲ್ಯೇ ಚ ಸಪ್ತಮ ಸಂಸ್ಥಾನಭುಕ್ತ್ಯಾ ಭಗವಾನ್ ಅವ್ಯಕ್ತೋ ವ್ಯಕ್ತಭುಕ್ ವಿಭುಃ ಉಕ್ತಮರ್ಥಂ ದಾರ್ಷ್ಟಾಂತಿಕೆ ಕರೋತಿ. ಅಂದ್ರೆ ಹಿಂದೆ ಎರಡು ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳಿದ್ರು ಅಣು ಅಂದ್ರೆ ಏನು, ಪರಮಾಣು ಅಂದ್ರೆ ಏನು, ಪರಮ ಮಹತ್ ಅಂದ್ರೆ ಏನು ಅಂತ ಎರಡರ ಬಗ್ಗೆ. ಈಗ ಉದಾಹರಣೆ ಕೊಟ್ಟ ಮೇಲೆ ಪ್ರಕೃತ ಏನು, ಈಗ ಕಾಲದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾಕೆ ಎಲ್ಲಾ ಕಾಲದಲ್ಲಿ ದೇವರಿದ್ದಾನೆ ಎನ್ನುವ ಜ್ಞಾನ ಬಹಳ ಮುಖ್ಯ. ಕಾಲ ಎರಡು ತರ ಇದೆ, ಒಂದು ಸೂಕ್ಷ್ಮ ಕಾಲ, ಇನ್ನೊಂದು ಮಹತ್ ಕಾಲ. ಹೇಗೆ ದೇವರು ಪರಮ ಅಣುವಾಗಿಯೂ ಇರ್ತಾನೆ, ಪರಮ ಮಹತ್ತಾಗೂ ಇರ್ತಾನೆ. ಪರಮಾಣು ಅಂತನೂ ಇದೆ, ಪರಮ ಮಹತ್ತಾದ ವಸ್ತುನೇ ಇದೆ ಜಗತ್ನಲ್ಲಿ. ಅದೇ ತರ ಸೂಕ್ಷ್ಮ ಕಾಲ, ಪರಮ ಮಹತ್ ಕಾಲ, ದೊಡ್ಡ ಕಾಲ ಒಂದು, ಇನ್ನೊಂದು ಚಿಕ್ಕದು, ಎರಡೂ ಇದೆ ಅಂತ. ಅದು ಹೇಗೆ ಅನ್ನೋದ್ರೆ ಈಗ ವರ್ಣಿಸ್ತಾ ಹೋಗ್ತಾರೆ. ಇದಾನಿಂ ತದ್ ಉಭಯ ಲಕ್ಷಣಂ ದಾರ್ಷ್ಟಾಂತಿಕ ಉಭಯ ವಿಧ ಕಾಲೇ, ಎರಡು ತರ ಕಾಲ ಇದೆ ಅಂತ. ಹಾಗಾದ್ರೆ ಯಾವ್ಯಾವ ತರ ಅಂದಾಗ, ಏವಂ ಕಾಲೋಪಿ ಅನುಮಿತಃ, ಈ ತರ ಕಾಲದ ಬಗ್ಗೆನೂ ಊಹೆ ಮಾಡಿಕೊಳ್ಳಿ. ಊಹೆ ಅಂದ್ರೆ ಇದು ಕನ್ನಡದ ಊಹೆ ಅಲ್ಲ, ಕನ್ನಡ ಭಾಷೆಯಲ್ಲಿ ಬಳಸ್ತೀವಲ್ಲ ಊಹೆ ಅಂತ, ಅದಲ್ಲ. ಇದು ಪ್ರಮಾಣ ಅಂತಾನೆ ಅರ್ಥ. ಅನುಮಾನ ಅಂತಂದ್ರೆ ಕನ್ನಡದ ಅನುಮಾನಕ್ಕೂ ಸಂಸ್ಕೃತ ಅನುಮಾನಕ್ಕೂ ಬಹಳ ವ್ಯತ್ಯಾಸ. ಅನುಮಾನ ಪಡೋದು ಅಂತಂದ್ರೆ ಹೀಗೂ ಇರ್ಬೋದು, ಇಲ್ಲೇನೋ ಇರ್ಬೋದು, ಆ ತರ. ಆದ್ರೆ ಹಾಗಲ್ಲ, ಸಂಸ್ಕೃತದ ಅನುಮಾನ ಅಂದ್ರೆ ಪ್ರಮಾಣನೇ ಆಗಿರುತ್ತೆ. ಇಲ್ಲಿ ಕಾಲದಲ್ಲೂ ಹೀಗೆ ಅನುಮಾನ ಮಾಡ್ಕೊಳ್ಳಿ. ಅಂದ್ರೆ ಹೌದು, ಕಾಲದಲ್ಲೂ ಎರಡು ತರ ಇದೆ, ಸೌಕ್ಷ್ಮ್ಯ ಸ್ಥೌಲ್ಯೇಚ. ಒಂದು ಸೌಕ್ಷ್ಮ್ಯ, ಮತ್ತೊಂದು ಸ್ಥೌಲ್ಯ. ಸೂಕ್ಷ್ಮವಾದ ಒಂದು ಗುಣ ಕಾಲದಲ್ಲಿದೆ, ಸೂಕ್ಷ್ಮತೆ ಅನ್ನೋದಿದೆ. ಸ್ಥೌಲ್ಯ ಅನ್ನೋ ಗುಣನೂ ಆ ಕಾಲದಲ್ಲಿದೆ. ಹಾಗಾದ್ರೆ ಹೇಗಿದೆ ಅದು? ಶಾಸ್ತ್ರ ಏನ್ ತಿಳಿಸುತ್ತೆ ಅಂದ್ರೆ, ಕಾಲ, ಮುಹೂರ್ತ, ಕಾಷ್ಠ, ಹೀಗೆಲ್ಲ ಶಬ್ದಗಳಿದೆ ಕಾಲದ್ದು. ಅಂತ ಸೂಕ್ಷ್ಮವಾದ ಕಾಲದ ಬಗ್ಗೆನೂ ಶಾಸ್ತ್ರ ತಿಳಿಸಿದೆ. ಉತ್ತಮವಾದ ಕಾಲದ ಬಗ್ಗೆ, ಪರಾರ್ಧ ಅಂತೆಲ್ಲ ಹೇಳ್ತೀವಲ್ಲ, ಬ್ರಹ್ಮದೇವರ ಆಯುಷ್ಯಮಾನ, ಇದೆಲ್ಲ ಜಾಸ್ತಿ ಕಾಲ, ದೊಡ್ಡ ಕಾಲ ವ್ಯಾಪಕತ ಅದು. ಆದ್ರೆ ಇಲ್ಲ, ಹಾಗಿಲ್ಲ, ಚಿಕ್ಕದು. ಈ ಕಲಾ ಮುಹೂರ್ತ, ಕಾಷ್ಟ ಇತ್ಯಾದಿಗಳು ಚಿಕ್ಕದು.
ಇದೆಲ್ಲ ಕಾಲ ಸೂಕ್ಷ್ಮವಾಗಿದೆ, ಕಾಲ ಸ್ಥೂಲವಾಗಿದೆ, ಇದೆಲ್ಲ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಶಾಸ್ತ್ರದ ಜ್ಞಾನ ಜೊತೆಗೆ ಸಾಕ್ಷಿ ಪ್ರತ್ಯಕ್ಷ ಎರಡರಿಂದ ನಮಗ್ ಗೊತ್ತಾಗತ್ತೆ ಅಂತ. ಸಾಕ್ಷಿ ಪ್ರತ್ಯಕ್ಷ ಅಂದ್ರೆ ಇದು ನಮ್ಮ ಜೀವ ಸ್ವರೂಪ ಏನಿರುತ್ತಲ್ಲ, ಆ ಜೀವ ಸ್ವರೂಪಕ್ಕೆ ಸಾಕ್ಷಿ ಅಂತ ಕರೀತಾರೆ. ಆ ಜೀವ ಸ್ವರೂಪದಿಂದ ಉಂಟಾಗುವಂತಹ ಜ್ಞಾನಕ್ಕೂ ಸಾಕ್ಷಿ ಅಂತ ಕರೀತಾರೆ. ಅಂತೂ ಈ ಸಾಕ್ಷಿಗೆ ಗೊತ್ತಾಗ್ಬೇಕು, ಆ ಸಾಕ್ಷಿ ಕಾಲ ಗೊತ್ತಾಗತ್ತೆ. ಈಗ ನಮಗೆ ಕಾಲ ಇದೆ ಅಂತ ಗೊತ್ತಾಗ್ತಾ ಇದೆ, ಅದು ನಮ್ಮ ಸಾಕ್ಷಿಗೆ. ಅದು ಶಾಸ್ತ್ರದ ವಾಸನೆನೂ ಇದೆ, ಕಾಲ ಮುಹೂರ್ತ ಅಂತೆಲ್ಲ ಶಾಸ್ತ್ರ ತಿಳಿಸುತ್ತೆ. ಈ ಕಡೆ ಸಾಕ್ಷಿಯಿಂದಾಗಿ ನಮಗೆ ಅನುಭವನೂ ಇದೆ. ಬರೀ ಇಷ್ಟೇ ತಿಳಿದ್ರೆ ಉಪಯೋಗ ಏನು? ಕಾಲದ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಏನ್ ಮಾಡ್ಬೇಕಾಗಿದೆ? ಕಾಲ ಸೂಕ್ಷ್ಮ ಆಗ್ಲಿ ಅದು ಸ್ಥೂಲ ಆಗ್ಲಿ ಅದ್ರಲ್ಲಿ ನಮ್ಗೆ ಲಾಭ ಅಂದ್ರೆ ಹಾಗಲ್ಲ. ಸೂಕ್ಷ್ಮವಾದ ಕಾಲದ ಒಳಗಡೆ ದೇವರಿರ್ತಾನೆ, ಸ್ಥೂಲವಾದ ಕಾಲದ ಒಳಗಡೆನೂ ದೇವರಿರ್ತಾನೆ. ಇದನ್ನ ನಾವು ತಿಳಿಬೇಕಂದ್ರೆ ಅಂತರ್ಯಾಮಿಯಾಗಿ ಭಗವಂತ ಅಲ್ಲೂ ಇರ್ತಾನೆ, ಕಾಲದಲ್ಲೂ. ವಿಭುಹು ಯಾಕೆಂದ್ರೆ ಸರ್ವತ್ರ ವ್ಯಾಪ್ತ, ಎಲ್ಲಾ ಕಡೆ ಇದ್ದಾನೆ. ಹಾಗಾದ್ರೆ ಹೇಗಿರ್ತಾನೆ ಅಂದ್ರೆ ಚಿಕ್ಕ ವಸ್ತುವಿಗೆ ಬಂದ್ರೆ ಭಗವಾನ್ ಸಂಸ್ಥಾನ ಭಕ್ತ್ಯ ಅಂತ ಹೇಳ್ತಾರೆ. ಅಂದ್ರೆ ಪರಮಾಣುವನ್ನಲ್ಲೂ ಇರ್ತಾನೆ ಅಂತರ್ಯಾಮಿಯಾಗಿ, ಆದ್ರೆ ಆ ರೂಪ ಕಾಣಿಸಲ್ಲ ನಿಮ್ಗೆ. ಪರಮಾಣುವಿನಲ್ಲಿರುವಂತಹ ರೂಪ ಅದು ಅವ್ಯಕ್ತ. ಪರಮಾಣು ಚಿಕ್ಕದು, ಆ ಚಿಕ್ಕ ವಸ್ತುವಿನಲ್ಲಿ ಇರ್ತಾನೆ, ಇದ್ದುಕೊಂಡು ಅಲ್ಲಿ ಏನೇನು ತಾನು ಕಾರ್ಯವನ್ನು ಮಾಡ್ಬೇಕು ಅದೆಲ್ಲ ಮಾಡ್ತಾನೆ. ಆದ್ರೆ ವ್ಯಕ್ತ ಭುಕ್, ಕೆಲವು ಸಲ ಅವನು ವ್ಯಕ್ತವಾಗಿಯೂ ತಿಳಿಬಹುದು ಅವನಿದ್ದಾನೆ ಅಂತ. ಹೇಗೆ? ಆಯಾಯ ಕಾಲದಲ್ಲಿ ಜಗತ್ತಿನ ಸೃಷ್ಟಿ, ಜಗತ್ತಿನ ಪಾಲನೆ, ಜಗತ್ತಿನ ಸಂಹಾರ ಇದೆಲ್ಲ ಮಾಡ್ತಾನೆ ಅಂತನೂ ಗೊತ್ತಾಗ್ತಾ ಇದೆ. ಹೀಗೆ ಅವ್ಯಕ್ತ ಭುಕ್, ವ್ಯಕ್ತ ಭುಕ್ ಅಂತ ಎರಡು ತರ. ಅವ್ಯಕ್ತ ಭುಕ್ ಅಂತಂದ್ರೆ ಈ ಪ್ರಕೃತಿ ತತ್ವ, ಅವ್ಯಕ್ತ ತತ್ವವನ್ನ ತಾನು ಅನುಭವಿಸ್ತಾನೆ. ಅನುಭವಿಸೋದು ಅಂದ್ರೆ ಅದನ್ನ ಪ್ರೇರಣೆ ಮಾಡಿ ಅದರ ಮುಖಾಂತರ ಸೃಷ್ಟಿಯನ್ನ ಮಾಡ್ತಾನೆ. ಇದೇ ಅವನು ಅನುಭವಿಸೋದು ಅಂದ್ರೆ ಅದರ ಜೊತೆಗೆ ಅವನು ಇರ್ತಾನೆ, ಇದ್ದು ಪ್ರೇರಣೆ ಎಲ್ಲ ಮಾಡ್ತಾನೆ ಅಂತ ಅರ್ಥ. ಇದು ಅವ್ಯಕ್ತ ಭುಕ್. ಅಥವಾ ಪ್ರಕೃತಿ ಮುಂತಾದವುಗಳನ್ನ ಸೃಷ್ಟಿ ಮಾಡಿ ಅವುಗಳಿಂದ ಭೋಗ ಸಿಗೋ ಹಾಗೆ ಮಾಡ್ತಾನೆ ಅಂತ ಹೀಗೂ ಅರ್ಥವನ್ನು ಮಾಡ್ಬೋದು. ಅದರಿಂದ ತನ್ನಂತೆ ಅವ್ಯಕ್ತವಾದ ಪ್ರಕೃತಿ, ಭಗವಂತ ಹೇಗೆ ನಮಗ್ ಕಣ್ಣಕ್ಕೆ ಕಾಣಿಸಲ್ವೋ ಅವ್ಯಕ್ತ ತತ್ವನು ಅಂದ್ರೆ ಪ್ರಕೃತಿ ತತ್ವನು ಕಾಣಿಸೋದಿಲ್ಲ. ಈ ಕಾಣಿಸೋದಿಲ್ಲ ಅನ್ನೋ ಧರ್ಮ ಇಟ್ಕೊಂಡು ಅದನ್ನು ಅವ್ಯಕ್ತ ಅಂತ ಕರೀತಾರೆ. ಅಂತ ಅವ್ಯಕ್ತ ಮೊದಲಾದ ಸೃಷ್ಟಿಯನ್ನು ಮಾಡ್ಲಿಕ್ಕೆ ತೊಡಗಿದ್ದಾನೆ ಅಂತ. ಇಷ್ಟು ಈ ಶ್ಲೋಕದ ಭಾವ. ಇದರ ಮಧ್ಯದಲ್ಲಿ ಹಾಗಾದ್ರೆ ತಿಳ್ಕೊಳ್ಬೇಕಾಗಿದ್ದು ಏನು ಅಂದ್ರೆ ಭಗವಂತ ಅಣು ಆಕಾರದ ಕಾಲದಲ್ಲೂ ಇರ್ತಾನೆ, ಬೃಹದಾಕಾರವಾದ ಕಾಲದಲ್ಲೂ ಇರ್ತಾನೆ. ಅವನು ಸದಾ ಅವ್ಯಕ್ತ ಆಗಿರಬಹುದು ನಮಗೆ ಪರಮಾಣುವಿನ ತರಹ, ಆದ್ರೆ ವ್ಯಕ್ತಭುಕ್ ಆಗಿದ್ದಾನೆ. ಕೆಲವು ಕಡೆ ವ್ಯಾಪಕವಾಗಿ ಅವನೆಲ್ಲಾ ಕಡೆ ಇದಾನಿಲ್ಲ ಅಂತಿಲ್ಲ, ಕೆಲವು ಶಾಸ್ತ್ರ ಹೇಳೋ ಪ್ರಕಾರ. ಆದ್ರೆ ಆ ವ್ಯಾಪಕವಾದ ರೂಪವನ್ನ ನಾವು ಮನುಷ್ಯ ಸಾಮಾನ್ಯರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೋಡ್ಬೇಕು ಅಂತಂದ್ರೆ ಯೋಗಿಗಳಿಗೆ ಮಾತ್ರ ಸಾಧ್ಯ. ಇದನ್ನ ಇಲ್ಲಿ ತಿಳಿಬೇಕು. ಇದನ್ನ ಇಲ್ಲಿ ಬಿಡಿಸ್ತಾ ಸೌಕ್ಷ್ಮ್ಯ ಅನ್ನೋ ಶಬ್ದಕ್ಕೆ ಪರಮಾಣುತ್ವ ಅಂತ ಅರ್ಥ, ಸ್ಥೌಲ್ಯ ಅಂದ್ರೆ ಪರಮ ಮಹತ್ವ ಅಂತ ಅರ್ಥ. ಇದನ್ನ ಹೇಳಿ ಮುಂದಕ್ಕೆ ಫಲಾಮುಹೂರ್ತ ಇತ್ಯಾದಿ ಶಾಸ್ತ್ರೇಣ ಸಾಕ್ಷಿ ಪ್ರತ್ಯಕ್ಷಾನುಗೃಹೀತ ವ್ಯಾಪ್ತಿಮಲ್ಲಿಂಗ ಜ್ಞಾನವತಾ ಜನೇನ ಅನುಮಿತೋ ಜ್ಞಾತಃ. ಇದರ ಸೂಕ್ಷ್ಮ ಕಾಲ ಸ್ಥೂಲ ಕಾಲ ಎಲ್ಲ ಇದೆ ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ ಸಾಕ್ಷಿಯಿಂದ. ಅದು ಬರೀ ಸಾಕ್ಷಿಯಿಂದ ನೇರವಾಗಿ ಗೊತ್ತಾಗತ್ತಾ? ಮೂರು ಸಹಕಾರ ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ ಮೂರು ಸಹಾಯ ಬೇಕು ಒಬ್ಬ ಜೀವನಿಗೆ ಕಾಲಜ್ಞಾನ ಬರ್ಲಿಕ್ಕೆ. ಒಂದು ಶಾಸ್ತ್ರದಿಂದ, ಕಲಾ ಮುಹೂರ್ತ ಎಲ್ಲ ಕೇಳಿರ್ತಾನೆ, ಶಾಸ್ತ್ರದಲ್ಲಿ ಈ ತರದ ಕಾಲ ಸೂಕ್ಷ್ಮತೆ ಇದೆ. ಅಂದ್ರೆ 1 ವರ್ಷ, 6 ತಿಂಗಳು, 3 ತಿಂಗಳು, 1 ತಿಂಗಳು, ಪಕ್ಷ, ಅದ್ರಲ್ಲಿ 1 ದಿನ, ಅದ್ರಲ್ಲಿ 24 ಗಂಟೆ, ಅದರಲ್ಲಿ ನಿಮಿಷಗಳು, ಇದೆಲ್ಲ ಬರ್ತಾ ಹೋಗುತ್ತಲ್ಲ. 1 ನಿಮಿಷ, ಆ 1 ನಿಮಿಷದಲ್ಲಿ ಇಷ್ಟು ಸೆಕೆಂಡು, ಇದೆಲ್ಲ ಇನ್ನೂ ಕೆಳಗೆ ಹೋಗ್ಬೇಕು. ಆ ವಿಷಯದ ಬಗ್ಗೆ ಶಬ್ದಗಳನ್ನ ಬಳಸ್ತಾರೆ. ಎಷ್ಟು ಕಾಲದ ಸೂಕ್ಷ್ಮತೆ ಇದೆ, ಎಷ್ಟು ಕಾಲದ ವ್ಯಾಪಕತೆ ಇದೆ ಅಂತ. ಇದನ್ನೆಲ್ಲ ಶಾಸ್ತ್ರ ತಿಳಿಸಿದಾಗ ಅದನ್ನ ನಾವು ತಿಳ್ಕೊಳ್ಬೇಕು. ಒಂದು ಅದನ್ನ ತಿಳ್ಕೊಂಡು ಸಾಕ್ಷಿ ಪ್ರತ್ಯಕ್ಷ ಅಂದ್ರೆ ನಮ್ಮ ಸಾಕ್ಷಿಗೆ ನಮ್ಮ ಜೀವ ಸ್ವರೂಪ ಏನಿದೆ, ಆ ಜೀವ ಸ್ವರೂಪದ ಪ್ರತ್ಯಕ್ಷ ಏನಿದೆ ಅದನ್ನು ತಗೊಂಡು ಅನುಮಾನ ಪ್ರಮಾಣದಿಂದ ನಾವು ತಿಳ್ಕೊಳ್ಬೇಕು ಸ್ಥೂಲ ಕಾಲ ಸೂಕ್ಷ್ಮ ಕಾಲ ಇದೆ ಅಂತ. ಈ ರೀತಿ. ಇನ್ನು ಅನುಮ ಅಂತಂದ್ರೆ ಏನು ಅದಕ್ಕೆ ಹೇಳ್ತಾರೆ ಅರ್ಥ. ಅನುಮ ಅಂತಂದ್ರೆ ಅಭಿಧಾನ ಇದೆ. ಅಂದ್ರೆ ಒಂದು ಕೋಶದಲ್ಲಿ ಹೇಳಿದ ಪ್ರಕಾರ ಅನುಮ ಅನ್ನೋ ಶಬ್ದಕ್ಕೆ ಅನುಮೇತಿ ದ್ವಯಂ ಪ್ರಾಹುಹು ಯಥಾ ಜ್ಞಾನಂ ಚ ಲಿಂಗಜಂ. ಅನುಮ ಅನ್ನೋದಕ್ಕೆ ಜ್ಞಾನ ಮತ್ತೆ ಲಿಂಗಜನ್ಯವಾದ ಜ್ಞಾನ. ಲಿಂಗಜನ್ಯ ಜ್ಞಾನ ಅಂದ್ರೆ ಈ ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಈ ಲಿಂಗ ಅಲ್ಲ ಇಲ್ಲಿ ಬರೋದು ಸಂಸ್ಕೃತದಲ್ಲಿ, ಅದು ಈ ಶಾಸ್ತ್ರದ ಸಂದರ್ಭದಲ್ಲಿ.
ಲಿಂಗ ಅಂದ್ರೆ ಕಾರಣ ಅಂತ ಅರ್ಥ. ಅಂದ್ರೆ ಪರ್ವತೋವನಿಮಾನ್ ಧೂಮ ಅಂತ ಹೇಳ್ಬೇಕಾದ್ರಲ್ಲ ಧೂಮ ಹೇಳ್ತೀವಲ್ಲ, ಈಗ ಬೆಂಕಿ ಪರ್ವತದಲ್ಲಿ ಇದೆ ಅಂತ ಕಣ್ಣಿಂದ ನೋಡಿಲ್ಲ, ಆದ್ರೆ ಹೊಗೆ ಅಲ್ಲಿ ಕಾಣ್ತಾ ಇದೆ ದೂರದಿಂದ ಅಂತಂದ್ಮೇಲೆ ಆ ಹೊಗೆ ಇದ್ಮೇಲೆ ಅಲ್ಲಿ ಬೆಂಕಿ ಇರ್ಬೇಕು. ಆ ಹೊಗೆ ಅನ್ನೋದನ್ನ ಲಿಂಗ ಅಂತ ಕರೀತಾರೆ. ಲೀನಂ ಗಮಯತಿ ಇತಿ ಲಿಂಗಂ ಅಂತ ಅದಕ್ಕೆ ಅರ್ಥವನ್ನು ಬಿಡಿಸ್ತಾರೆ. ಆ ಬೆಂಕಿ ಲೀನ ಆಗೋಗಿದೆ, ಪರ್ವತದಲ್ಲಿ ಒಳಗಡೆ ಇದೆ, ಅದು ಕಾಣ್ತಾ ಇಲ್ಲ, ಅದನ್ನ ಗಮಯತಿ ತಿಳಿಸ್ಕೊಡುತ್ತೆ, ಅದನ್ನ ಧೂಮವನ್ನ ಲಿಂಗ ಅಂತ ಕರೀತಾರೆ. ಹೀಗೆ ಯಾವ್ದಾರು ಲಿಂಗ ಆಗ್ಬಹುದು. ಲಿಂಗ ಅಂದ್ರೆ ಜ್ಞಾಪಕ, ಸೂಚಕ, ಪ್ರಮಾಣ, ಈ ಎಲ್ಲ ಶಬ್ದಗಳನ್ನ ಆ ಅರ್ಥದಲ್ಲಿ ಬಳಸ್ಬೋದು. ಇಷ್ಟೆಲ್ಲ ಆಯ್ತಲ್ಲ. ಇದಾದ್ಮೇಲೆ ಈಗ ಶಾಸ್ತ್ರ ಪ್ರಮಾಣ ತೋರಿಸ್ಬೇಕು ನೀವು. ಯಾವ್ದಕ್ಕೆ? ಪರಮ ಅಣು ಕಾಲ ಇದೆ, ಪರಮ ಮಹತ್ ಕಾಲ ಇದೆ. ಈ ಎರಡೂ ತರ ಕಾಲ ಇದೆ ಅನ್ಲಿಕ್ಕೆ ಮೊದಲು ಶಾಸ್ತ್ರ ತೋರಿಸಿ, ಆಮೇಲೆ ಸಾಕ್ಷಿ ಪ್ರತ್ಯಕ್ಷ, ಆಮೇಲೆ ಅನುಮಾನ, ಕೊನೆಗೆ ಸಿದ್ಧಿ. ಸ್ಥೂಲ ಕಾಲ ಸೂಕ್ಷ್ಮ ಕಾಲ ಅಂತ ಎರಡೂ ಇದೆ ಅಂತ. ಹಾಗಾದ್ರೆ ಪ್ರಮಾಣ ಏನಿದೆ ಅಂದಾಗ ಶಾಸ್ತ್ರವಚನವನ್ನ ಈಗ ಹೇಳ್ತಾರೆ. ಯಾವಂತಂ ದೇವಲೋಕಸ್ಥೋ ಮಾನುಷಸ್ತ್ವವಧಾರಯೇತ್ ಮಹಾಪ್ರಾಜ್ಞೋ ದೇವ ಅಂತ ಹೇಳಿ ಪ್ರಾರಂಭ ಮಾಡಿ ಸರ್ಗಾದೇರ್ ಅನವಚ್ಛಿನ್ನಸ್ತದನನ್ ಇತಿ ಅಂತ ಇತ್ಯಾದಿ ಪ್ರಮಾಣಗಳ ಮುಖಾಂತರ ತಿಳಿಸಿದ್ದಾರೆ. ಇದರ ವಿವರಣೆ ಏನಂದ್ರೆ, ಈಗ ಒಬ್ಬ ಯಜ್ಞಯಾಗಾದಿಗಳನ್ನ ಇಲ್ಲಿ ಮಾಡ್ತಾನೆ ಲೋಕದಲ್ಲಿದ್ದಾಗ. ಆ ಯಜ್ಞಯಾಗಾದಿಗಳು ಅಂತ ಜೊತೆಗೂಡೆ ನಾವು ಹೇಳ್ತೀವಿ. ಯಜ್ಞಯಾಗಕ್ಕೆ ವ್ಯತ್ಯಾಸ ಏನಿಲ್ಲ ವಸ್ತುತಃ. ಈ ಹಣ್ಣು ಹಂಪಲು ಇದ್ದಾಗಿದೆ ಆ ತರ. ಈ ಯಾಗಾದಿಗಳಲ್ಲಿ ಮುಳುಗಿದ ವ್ಯಕ್ತಿ ತಾನು ಯಾಗಾದಿಗಳನ್ನ ಅನುಷ್ಠಾನ ಮಾಡ್ತಾನೆ. ಮಾಡಿದಾಗ ದೇವತೆಗಳು ಅವನಿಗೆ ಅನುಗ್ರಹ ಮಾಡ್ತಾರೆ. ಯಾಕೆ ನಾವು ದೇವತೆಗಳು ಆಹುತಿ ಕೊಡ್ತೀವಿ. ಇದು ಯಾಗದಲ್ಲಿ ಆಹುತಿ ಕೊಟ್ಟಾಗ ಐಶ್ವರ್ಯ ಪಡಿತಾನೆ. ಸೀದಾ ದೇವತಾ ಲೋಕದಲ್ಲಿ ವಾಸ ಅವನಿಗೆ. ಅಲ್ಲಿ ಹೋದ್ಮೇಲೆ ಅವನು ಒಂದು ಶಕ್ತಿಯನ್ನ ಪಡಿತಾನೆ, ದಿವ್ಯವಾದದ್ದನ್ನ. ಆ ಶಕ್ತಿಯಿಂದ ಅವನು ಏನ್ ತಿಳ್ಕೊಳ್ಬಹುದು ಅಂದ್ರೆ ಸೂಕ್ಷ್ಮ ಕಾಲ ತಿಳ್ಕೊಳ್ಬಹುದು. ಆ ಸೂಕ್ಷ್ಮ ಕಾಲ ಏನಿದೆಯಲ್ಲ ಅದನ್ನೇ ಇಲ್ಲಿ ಪರಮ ಅಣು ಕಾಲ ಅಂತ ಕರೀತಾರೆ. ಹಾಗೆ ಆ ಲೋಕಕ್ಕೆ ಹೋದ್ಮೇಲೆ ಅವನು ಈ ಅಖಂಡ ಕಾಲ ತಿಳ್ಕೊಳ್ಬಹುದು, ದೊಡ್ಡ ಕಾಲ. ಅದಕ್ಕೆ ಪರಮ ಮಹತ್ ಕಾಲ ಅಂತ ಕರೀತಾರೆ ಅಂತ. ಹಾಗಾದ್ರೆ ಇದರಿಂದ ಏನ್ ಗೊತ್ತಾಯ್ತು? ಶಾಸ್ತ್ರವಚನ ಇಲ್ಲಿದಿಂದ ಗೊತ್ತಾಗಿದ್ದಿಷ್ಟೇ, ಯಜ್ಞಾದಿ ಕರ್ಮಣ ಪ್ರೀತ ದೇವತಾ ಪ್ರಸಾದೇನ ಪ್ರಾಪ್ತ ಐಶ್ವರ್ಯ ಮಾನವ. ಯಜ್ಞಾದಿ ಕರ್ಮ ಮಾಡಿ ದೇವತಾ ಪ್ರಸಾದವನ್ನ ಹೊಂದಿ, ಯಾಕೆ ದೇವತೆಗಳಿಗಾಗಿ ಸಂತೋಷ ಆಗಿರುತ್ತೆ, ಅದರಿಂದ ಐಶ್ವರ್ಯ ಪಡೀರಿ. ಐಶ್ವರ್ಯ ಪಡೆದು ದೇವತಾ ಲೋಕಕ್ಕೆ ಹೋಗಿ ಅಲ್ಲಿದ್ದು ತಿಳ್ಕೊಳ್ಳಿ. ಇಷ್ಟಿದೆ. ಇದಾದ್ಮೇಲೆ ಸಂಸ್ಥಾನ ಮುಖ್ಯ ಅಂತ ಈ ಭಾಗವತದ ಈ ಪದ್ಯದಲ್ಲಿ ಬಂದಿದೆ. ಅದರ ಹಿಂದೆ ವಿವರಿಸಿದಂತೆ ಕೇವಲ ಕಾಲವನ್ನ ಎರಡು ತರ ಇದೆ ಅಂತ ತಿಳಿಯೋದಷ್ಟೇ ಮುಖ್ಯ ಅಲ್ಲ. ಕಾಲದ ಅಂತರ್ಯಾಮಿಯಾಗಿ ಭಗವಂತ ಅದೇ ಹೆಸರಿನಿಂದ, ಕಾಲ ಅನ್ನೋ ಹೆಸರಿನಿಂದ ಇರ್ತಾನೆ ಅಂತ ತಿಳಿಬೇಕು. ಭಗವಂತ ಅಲ್ಲಿದ್ದು ಏನ್ ಮಾಡ್ತಾನೆ ಅಂದಾಗ, ಅವನು ಆಯಾಯ ವಸ್ತುವಿನಲ್ಲಿದ್ದು ನಾನು ಎರಡೂ ಗುಣ ಪಡ್ತಿದ್ದೀನಿ. ಲೋಕದಲ್ಲಿ ಇರೋ ವಸ್ತು ಒಂದ ಚಿಕ್ಕದೋ ಒಂದ ದೊಡ್ಡದಾಗ್ಬೇಕು. ಚಿಕ್ಕದು ದೊಡ್ಡದು ಎರಡೂ ಆಗ್ಲಿಕ್ಕೆ ಆಗಲ್ಲ. ನಾವೇ ದಿಢೀರ್ ಪರಮಾಣು ಆಗಿ ನಾವೇ ದೊಡ್ಡ ಆಕಾಶ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮಧ್ಯಮ ಪರಿಮಾಣ. ನಮ್ಮ ದೇಹದ ಪರಿಮಾಣ ಮಧ್ಯಮ. ನಾವು ತೀರಾ ಪರಮ ಮಹತ್ತಾದ ವಸ್ತುನೂ ಅಲ್ಲ, ಈ ಕಡೆ ಚಿಕ್ಕದು ಅಲ್ಲ. ಆ ತರದ ಒಂದು ವಸ್ತು, ಮಧ್ಯಮ ಪರಿಮಾಣ ಇರುವಂತಹ ವಸ್ತು. ಆದ್ರೆ ಪರಮಾತ್ಮ ಹಾಗಲ್ಲ. ಅವನಿಗೆ ಎಲ್ಲಾ ಪರಿಮಾಣಗಳು ಇದೆ. ಅಣು ಮಹತ್, ಮಧ್ಯಮ ಇದೆ. ಯಾಕೆ ಮನುಷ್ಯ ರೂಪದಲ್ಲಿ ಪ್ರಕಟ ಮಾಡಿದ್ನಲ್ಲ ಅನೇಕ ಅವತಾರಗಳಲ್ಲಿ, ಅದು ಮಧ್ಯಮ ಪರಿಮಾಣ. ಇನ್ನು ವ್ಯಕ್ತ ಭುಕ್ ಅಂತ ಹೇಳಿದ್ದಾರೆ. ಭಗವಂತ ತಾನು ಅವ್ಯಕ್ತನಾಗೂ ಇರ್ತಾನೆ, ವ್ಯಕ್ತನಾಗೂ ಇರ್ತಾನೆ ಅಂತ. ಏನ್ ವ್ಯಕ್ತನಾಗಿರೋದು ಅಂದ್ರೆ ಅದಕ್ಕೆ ಹೇಳ್ತಾನೆ, ವ್ಯಕ್ತಂ ತತ್ಕಾಲ ವೃತ್ತಿ ಜಗತ್ ಸೃಜತಿ ಪಾತಿ ಸಂಹರತೀತಿ ವ್ಯಕ್ತಭುಕ್. ಭಗವಂತ ತನ್ನ ವ್ಯಕ್ತಭುಕ್ತವನ್ನ ತೋರಿಸಿದ ಹೇಗೆ ಅಂದ್ರೆ, ವ್ಯಕ್ತವಾದ ಜಗತ್ತು ಅವನ್ ಕಾಣಲ್ಲ, ಆದ್ರೆ ವ್ಯಕ್ತವಾದ ಜಗತ್ತಿನಲ್ಲಿ ಇದ್ದು ತಾನು ಇದನ್ನ ಸೃಷ್ಟಿ ಮಾಡ್ತಾನೆ, ಇದರ ಪಾಲನೆ ಮಾಡ್ತಾನೆ, ಇದರ ಸಂಹಾರ ಮಾಡ್ತಾನೆ. ಅಥವಾ ಸೃಷ್ಟಿಯಲ್ಲಿ ತೊಡಗುವ ಹಾಗೆ ಅವ್ಯಕ್ತ ತತ್ವವನ್ನ ಪ್ರಚೋದನೆ ಮಾಡ್ತಾನೆ. ಇಷ್ಟು ಇದಾದ್ಮೇಲೆ ಇಲ್ಲಿ ವಿಶೇಷವಾದದ್ದನ್ನು ತಿಳಿಬೇಕು. ಏನೋ ಕಾಲದ ಒಂದು ವಿಶೇಷತೆ, ಅಲ್ಲಿರುವಂತಹ ತಾರತಮ್ಯ ಅದೇನು ಅಂತ ಈಗ ಬಿಡಿಸ್ತಾ ಹೋಗ್ತಾನೆ. ದೇಶತಃ ಕಾಲತಶ್ಚೈವ ವಸ್ತುತಶ್ಚ ತ್ರಿಧಾ ಹರೇಃ ಯಥಾ ಅನಂತ್ಯಂ ನ ಚಾನ್ಯಸ್ಯ ಪ್ರಕೃತಿರ್ದೇಶ ಕಾಲತಃ ತಥಾ ಶಬ್ದಸ್ಯ ಕಾಲಸ್ಯ ದೇಶಾನಂತ್ಯಂಚ ಕಾಲತಃ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಭಗವಂತನಿಗೆ ಮೂರು ರೀತಿಯ ಒಂದು ಅನಂತ್ಯ ಇದೆ. ದೇಶತಃ, ಕಾಲತಃ, ವಸ್ತುತಃ ಅಂತ ಇಲ್ಲಿ ಬಳಸಿದ್ದಾರೆ. ಇದೊಂದು ವಿಶೇಷವಾಗಿ ಗಮನಕ್ಕೆ ಇರ್ಬೇಕಾಗಿರೋ ವಿಷಯ. ಯಾಕೆ
ನಾವು ವಸ್ತುತಃ ಅನಂತ್ಯವನ್ನ ನಾವು ಹೇಳಲ್ಲ, ಅವರು ವಸ್ತುತಃ ಅನಂತ್ಯ ಹೇಳ್ತಾರೆ. ವಸ್ತುತಃ ಅನಂತ್ಯ ಅಂದ್ರೆ ಸಕಲ ವಸ್ತು ಅಂತರ್ಯಾಮಿತ್ವೇನ ಸ್ಥಿತಿ ಅಂತ ಅಷ್ಟೇ ಅರ್ಥ. ಎಲ್ಲಾ ವಸ್ತುಗಳ ಅಂತರ್ಯಾಮಿಯಾಗಿರ್ತಾನೆ, ಅವನೇ ಎಲ್ಲ ವಸ್ತುಗಳಾಗಿ ಆಗ್ತಾನೆ ಅಂತ ಅರ್ಥ ಅಲ್ಲ. ಅದೊಂದು ಗಮನಿಸ್ಬೇಕು. ಇನ್ನು ಭಗವಂತ ಹೇಗೆ ದೇಶತಃ ಕಾಲತಃ ವಸ್ತುತಃ ಅಂತ ಇದಾನೋ, ಆ ತರ ಪ್ರಕೃತಿ ತತ್ವಕ್ಕೆ ದೇಶ ಕಾಲತಃ ಅನಂತ್ಯ ಇದೆ, ಒಪ್ಪಿದ್ದಾರೆ. ಆದ್ರೆ ಗುಣತಃ ಅನಂತ್ಯ ಒಪ್ಪಿಲ್ಲ. ವಸ್ತುತಃ ಅನಂತ್ಯ ಒಪ್ಪಿದಾರ? ವಸ್ತುತಃ ಅನಂತ್ಯ ಒಪ್ಲೇಬೇಕು. ಯಾಕೆ? ಎಲ್ಲಾ ವಸ್ತು ಅಂದ್ರೆ ಅದು ದೇಶನೇ. ಎಲ್ಲಾ ದೇಶದಲ್ಲಿ ಭಗವಂತನ ಜೊತೆಗೆ ಲಕ್ಷ್ಮೀನೂ ಇರ್ತಾಳೆ, ಆದ್ರಿಂದ ಪ್ರಕೃತಿ ಅಭಿಮಾನಿನಿಯಾದವಳು ಬಂದ್ಲು ಅಂತ ಅರ್ಥ. ಇದಾದ್ಮೇಲೆ ತಥಾ ಶಬ್ದಸ್ಯ ಕಾಲಸ್ಯ ದೇಶಾನಂತ್ಯಂಚ ಕಾಲತಃ ಕಾಲ ಶಬ್ದಾತ್ಮಿಕ ಸೈವ ತಥಾಪಿತು ಹರೇ ಸದಾ. ಭಗವಂತನ ಒಂದು ಮಹಿಮೆ ಏನಾಯ್ತು ಅಂತಂದ್ರೆ, ಎಲ್ಲಾ ದೇಶಗಳಲ್ಲಿ ಇರ್ತಾನೆ. ಕಾಲ ಅನ್ನೋ ಒಂದು ಶಬ್ದದಿಂದ ಕರಿಬೇಕು ಅವನನ್ನ, ಎಲ್ಲಾ ಕಾಲಗಳಲ್ಲಿ ಇರುವಂತಹ ಅವನ ರೂಪವನ್ನ. ಈ ರೀತಿಯ ಭಗವಂತನ ಒಂದು ಸಾಮರ್ಥ್ಯ ಇದು ಬೇರೆಯವರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೆ ಮಾತ್ರ. ಯಾವುದೇ ಜ್ಞಾನ ಆಗ್ಲಿ, ಆನಂದ ಗುಣ ಆಗ್ಲಿ, ಇದೆಲ್ಲ ಭಗವಂತನಿಗಿದ್ದ ಹಾಗೆ ಲಕ್ಷ್ಮೀ ದೇವಿಗೆ ಅಷ್ಟಿರಲ್ಲ. ಹಾಗಂತ ಲಕ್ಷ್ಮೀ ದೇವಿಗಿದ್ದ ಹಾಗೆ ಅವರೋ ವಾಯುದೇವರಿಗಿರಲ್ಲ. ಹಾಗೆ ಶೇಷವೀಂದ್ರ ಹರಸ್ತತಃ, ಶೇಷದೇವರು, ಗರುಡದೇವರು, ರುದ್ರದೇವರು ಇವ್ರಿಗಿರಲ್ಲ. ಹಾಗೆ ಇಂದ್ರಾದಿ ದೇವತೆಗಳು ಇರಲ್ಲ. ಆದ್ರಿಂದ ಎಲ್ಲರಲ್ಲೂ ಒಂದು ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲ, ಈ ಕಾಲ ವಸ್ತುವಿನ ಒಳಗಡೆ ಅಂತರ್ಯಾಮಿಯಾಗಿ ಏನು ಭಗವಂತ ಇದ್ದಾನೆ, ಇವನನ್ನ ಆಯಾಯ ಶಬ್ದದಿಂದಲೇ ಕರಿಬೇಕಂತೆ. ಪರಮಾಣು ಅಂತ ದೇವರಿಗೆ ಹೆಸರು, ಪರಮ ಮಹತ್ ಅಂತ ದೇವರಿಗೆ ಹೆಸರು. ಅಣುರ್ ಬೃಹತ್ ಕೃಶ ಸ್ಥೂಲ ಗುಣಭ್ರನ್ ನಿರ್ಗುಣೋ ಮಹಾನ್ ಅಂತೆಲ್ಲ ಹೇಳ್ತೀವಲ್ಲ. ಅಣುರ್ ಬೃಹತ್ ಕೃಶ ಸ್ಥೂಲ ಎಲ್ಲ ಭಗವಂತನ ಹೆಸರು. ಈ ತರ ಅನೇಕ ನಾಮಗಳು ಭಗವಂತನಿಗೆ ಇದೆ. ಈ ಅನೇಕ ನಾಮಗಳು ಭಗವಂತನಿಗೆ ಏನಿದೆ, ಇದು ಹೇಗೆ ಬಂತು ಭಗವಂತನಿಗೆ ಅಂದ್ರೆ, ಅಣುವಿನಲ್ಲಿ ಅಣುವಾಗಿ, ಮಹತ್ತಿನಲ್ಲಿ ಮಹತ್ತಾಗಿ, ನೀರಿನಲ್ಲಿ ನೀರಾಗಿ, ಹನಿಯಲ್ಲಿ ಹನಿಯಾಗಿ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಅವನಿಗೆ ಆಯಾಯ ಶಬ್ದಗಳು ಬಂದಿದೆ. ಅದರ ಮುಂದೆ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಅಣ್ವಾದಿ ಕಾಲ ಸಂಸ್ಥಾನ ಭೋಕ್ತೃತ್ವಾತ್ ಪರಮೇಶ್ವರ ಅಣ್ವಾದಿ ನಾಮ ವಾಚ್ಯೋಸೋ ಕಾಲಶ್ಚೈತ್ಯ ವಿಧೀಯತೆ. ಯಾಕೆ ದೇವರಿಗೆ ಕಾಲ ಅಂತ ಹೆಸರು, ಅಣು ಅಂತ ಹೆಸರು, ಪರಮ ಮಹತ್ ಅಂತ ಹೆಸರು ಅಂದ್ರೆ, ಅಣು ಕಾಲ, ಮಹತ್ ಕಾಲ ಇತ್ಯಾದಿಗಳಲ್ಲಿ ಇದ್ದು ಅವುಗಳನ್ನ ಪ್ರೇರಣೆ ಮಾಡಿ ಸೃಷ್ಟಿಯಾದಿಗಳಲ್ಲಿ ತಾನು ಕಾರ್ಯನಿರ್ವಹಣೆ ಮಾಡೋದ್ರಿಂದ ಆ ಪರಮೇಶ್ವರನಿಗೆ ಅಣ್ವಾದಿ ನಾಮ ವಾಚ್ಯ, ಅಣು ಮುಂತಾದ ಹೆಸರುಗಳಿಂದ ಅವನನ್ನ ಕರಿಬೇಕು, ಕಾಲ ಅಂತನೂ ಕರಿಬೇಕು ಅಂತ. ಹಾಗಾದ್ರೆ ಇಲ್ಲಿವರೆಗೆ ಕಾಲದ ಬಗ್ಗೆ ಒಂದು ಸಾಮಾನ್ಯ ವಿಷಯ ಹೇಳಿದ್ರು, ಸೂಕ್ಷ್ಮ ಮತ್ತೆ ಸ್ಥೂಲ ಅಂತ. ಇನ್ನು ವಿಶೇಷವಾಗಿ ಈಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. 4ನೇ ಶ್ಲೋಕ. ಸಕಾಲ ಪರಮಾಣುರ್ವೈ ಯೋ ಭುಂಕ್ತೆ ಪರಮಾಣುತಾಂ ಸತೋ ವಿಶೇಷ ಭುಕ್ ಯಸ್ತು ಸಕಾಲಃ ಪರಮೋ ಮಹಾನ್. ಈ ಶ್ಲೋಕದ ಅರ್ಥ ಇಷ್ಟು. ಇಲ್ಲಿ ಕಾಲ ಮತ್ತೆ ಕಾಲಾಂತರ್ಯಾಮಿಯಾದ ಪರಮಾತ್ಮ ಇಬ್ಬರಿಗೂ ಏನಂತ ಕರೀತಾರೆ? ಸಕಾಲ ಪರಮಾಣುರ್ವೈ, ಪರಮಾಣು ಅಂತ ಕರೀತಾರೆ. ಯೋ ಭುಂಕ್ತೆ ಪರಮಾಣುತ. ಯಾಕೆ ಈ ಕಾಲ ಮತ್ತೆ ಕಾಲಾಂತರ್ಯಾಮಿಯಾದ ಹರಿಗೆ ಈ ಪರಮಾಣುತ್ವ ಇದೆ ಅಂತಂದ್ರೆ, ಭಗವಂತ ಪರಮಾಣುವಿನಲ್ಲಿ ಪರಮಾಣು ರೂಪವನ್ನ ಇಟ್ಟುಕೊಂಡಿರೋದ್ರಿಂದ ಅವನಿಗೆ ಪರಮಾಣು ಅಂತ ಕರೀತಾರೆ. ಕಾಲದ ಒಳಗಡೆ ಇರೋದ್ರಿಂದ ಕಾಲ ಅಂತ ಕರೀತಾರೆ. ಅದು ಸರಿ. ಆದ್ರೆ ಪರಮಾಣುತಾಂ ಯೋ ಭುಂಕ್ತೆ, ಪರಮ ಅಣುತ್ವವನ್ನ ಯಾರು ಪಡಿತಾರೋ ಅಂತಿದೆ. ಭಗವಂತನ ಪರಮಾಣುತ್ವ ಬರತ್ತ? ಅವನು ಪರಮಹತ್ವವನ್ನು ಪಡೆದಿದ್ದಾನಲ್ಲ. ಈಗ ಒಂದೇ ವಸ್ತು ಪರಮಹತ್ತಾಗಿದೆ. ಈಗ ಆಕಾಶ ಪರಮಾಣು ಆಗ್ಬಿಡತ್ತೆ, ಪರಮಾಣು ಆಕಾಶ ಆಗ್ಬಿಡತ್ತ? ಎಂದಿಗೂ ಆಗಲ್ಲ. ಪರಮಾಣು ಪರಮಾಣುವಿನೇ, ಆಕಾಶ ಆಕಾಶನೇ. ಅದಕ್ಕೆ ಹೇಳೋದು, ಭಗವಂತ ಆಕಾಶ ತರನೂ ಇರ್ತಾನೆ, ಪರಮಾಣು ತರನೂ ಇರ್ತಾನೆ. ಅಂದ್ರೆ ಅವನ ಅಚಿಂತ್ಯಾದ್ಭುತ ಶಕ್ತಿ ಏನು. ಹಾಗಾಗಿ ಭಗವಂತನ ಒಂದು ವಿಶೇಷತೆ ಏನಂದ್ರೆ, ಅವನು ಪರಮಾಣುನೂ ಆಗ್ತಾನೆ, ಪರಮ ಮಹಾನೂ ಆಗ್ತಾನೆ. ಯಾಕೆ? ಅವಿಶೇಷ ಭುಕ್ ವಿಶೇಷ ಭುಕ್. ಅವನಿದ್ದು ಭೋಗಿಸೋದೇ ಗೊತ್ತಾಗಲ್ಲ, ಅವನಿಗೆ ಭೋಗದ ಅಪೇಕ್ಷೆ ಇಲ್ಲ. ಭೋಗಿಸೋದು ಅನ್ನೋದ್ರ ಅಭಿಪ್ರಾಯ ಒಂದ್ ಕಡೆ ಇದ್ದು ಅಲ್ಲಿ ಬದಲಾವಣೆ ಮಾಡ್ತಾ ಹೋಗ್ತಾನೆ. ಪ್ರಕೃತಿ ತತ್ವವನ್ನು ಬದಲಾಯಿಸಿ ಜಗತ್ತಿನ ನಿರ್ಮಾಣಕ್ಕೆ ಅನುಕೂಲ ಮಾಡ್ಕೊಡ್ತಾನೆ. ಇದೇ
ಅವನ ಭೋಗ ಅಂತಂದ್ರೆ. ಇದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಬರ್ತಾರೆ. ಅವಿಶೇಷ ಭೋಗ ಅಂದ್ರೆ ತನ್ನ ಸ್ವರೂಪದಲ್ಲೇ ತಾನಿದ್ದು ತನ್ನ ಸ್ವರೂಪಾನಂದ ಅನುಭೋಗ್ತಾ ಅಷ್ಟೇ. ಅವನ ಆನಂದ ಅವನು ಅನುಭವಿಸ್ತಾನೆ ಹೊರತು ಬೇರೆ ಇನ್ಯಾವುದರ ಅಪೇಕ್ಷೆನೂ ಅವನಿಗಿಲ್ಲ. ಅವನು ಪ್ರಾಪ್ತಾನಂದ ಅಂತ ಅನಿಸ್ಕೊಳ್ತಾನೆ. ಎಲ್ಲಾ ಆನಂದವನ್ನು ಈಗಾಗಲೇ ಪಡೆದಿದ್ದಾನೆ, ಅವನು ಹೊಸದಾಗಿ ಪಡೆಯುವಂತಹ ಅವಶ್ಯಕತೆ ಅವನಿಗೂ ಇಲ್ಲ. ಇಷ್ಟು ಇದಾದ ಮೇಲೆ ಭಗವಂತನ ಒಂದು ಈ ಕಾಲಾಂತರ್ಯಾಮಿಯಾದ ರೂಪ ಏನಿದೆಯಲ್ಲ, ಈ ರೂಪ ಪರಮ ಮಹಾನ್ ಮತ್ತೆ ಪರಮಾಣು ಅಂತೆಲ್ಲ ಕರೆಸ್ಕೊಡುತ್ತೆ ಅಂತ ಬಂತು. ಆದ್ರೆ ಲಕ್ಷಣ ಇದೆಯಾ ಅಂತ ಕೇಳ್ತಾರೆ. ಯಾಕೆ ಪರಮಾಣು ಲಕ್ಷಣ ಮೊದಲನೇ ಶ್ಲೋಕದಲ್ಲ ತಿಳಿಸಿದ್ದಾರೆ, ಇದೆ ಅಂತ ಹೇಳ್ತಾರೆ. ಯಾಕೆ ಈ ಚರಮಸ್ತು ವಿಶೇಷಣ, ನೀವು ಯಾವ್ದ್ಯಾವ್ದು ದೊಡ್ಡ ದೊಡ್ಡ ಪದಾರ್ಥನೋ ಅದನ್ನು ಚಿಕ್ಕದು ಚಿಕ್ಕದು ಅಂತ ಪರಿಗಣನೆ ಮಾಡ್ತಾ ಬಂದ್ರೆ ಕೊನೆಗೆ ಸಿಗೋದಿದೆ, ಅದ್ಯಾವುದು ಭಗವಂತನ ಆ ಅಣುರೂಪ. ಆದ್ರಿಂದ ಆ ಥರದ್ದು ಇದ್ದೇ ಇದೆ. ಈ ರೀತಿ ಲಕ್ಷಣವನ್ನ ಹೊಂದಿ ಭಗವಂತ ತಾನು ಪರಮಾಣು ಅನ್ನೋ ಹೆಸರಿನಿಂದ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧ, ಪರಮ ಮಹತ್ತಂತನೂ ಪ್ರಸಿದ್ಧ ಅಂತ. ಇದು ಭಗವಂತನ ರೂಪಕ್ಕೆ ತ್ರಿಧಾ ಪರಿಚ್ಛೇದ ಅಭಾವ ಅಂತ ಹೇಳ್ತಾರೆ. ಅಂದ್ರೆ 3 ತರ ಪರಿಚ್ಛೇದ ಇಲ್ಲ ಅಂತ. ಈ 3 ತರ ಪರಿಚ್ಛೇದ ಅಂದ್ರೆ ಈಗ ನಮಗೆಲ್ಲ 3 ತರನೂ ಪರಿಚ್ಛೇದ ಇದೆ. ಉದಾಹರಣೆಗೆ ಈಗ ನಾವು ಯಾವ ದೇಶದಲ್ಲಿದ್ದೀವಿ, ನಾವು ನಮ್ಮ ಮನೇಲಿ ಕೂತಿದ್ದೀವಿ, ಎಲ್ಲಿದ್ದೀವೋ ಅಲ್ಲಿದ್ದೀವಿ ಅಷ್ಟೇ, ನಮ್ದಿಷ್ಟೇ ವ್ಯಾಪ್ತಿ. ನಾವು ನಮ್ಮ ಮನೇಲೆ ಎಲ್ಲಾ ಕಡೆ ನಾವಿಲ್ಲ, ನಾವ್ ಎದ್ದು ಹೋದ್ರೆ ಈ ಜಾಗದಲ್ಲಿರೋ ಇನ್ನೊಂದು ಜಾಗದಲ್ಲಿ ಇರ್ತೀವಿ. ಅಂದ್ರೆ ದೇಶತಃ ಪರಿಚ್ಛಿನ್ನರು ನಾವ್ ಇಷ್ಟೇ ದೇಶದಲ್ಲಿ ಇರ್ತೀವಿ. ಕಾಲತಃ ಅಪಿ ಪರಿಚ್ಛಿನ್ನರು ನಾವು ಎಲ್ಲಾ ಕಾಲದಲ್ಲಿ ಇರಲ್ಲ. ಈಗ ಒಂದಿಷ್ಟು ವರ್ಷ ಇರ್ತೀವಿ, ಆಮೇಲೆ ಇರಲ್ಲ ಈ ದೇಹದ ಮುಖಾಂತರ. ಇನ್ನೊಂದು ಜನ್ಮ ಪಡಿತೀವಿ, ಅಲ್ಲ ಆ ದೇಹದ ಮುಖಾಂತರ ಇರ್ತೀವಿ. ಈ ತರ ದೇಶತಃ ಪರಿಚ್ಛೇದ ನಮಗೆ ಇದೆ, ಕಾಲತಃ ಪರಿಚ್ಛೇದನೂ ನಮಗಿದೆ. ಇನ್ನು ವಸ್ತುತಃ ಪರಿಚ್ಛೇದ, ಗುಣತಃ ಪರಿಚ್ಛೇದ, ಇದು ನಮಗ್ ಕಷ್ಟ. ಯಾಕೆ ಅಂತಂದ್ರೆ ಭಗವಂತನ ತರಹ ನಾವು ಗುಣ ಪರಿಪೂರ್ಣರಲ್ಲ. ಭಗವಂತನ ತರಹ ನಾವು ಯಾವ ವಸ್ತುಗಳ ಒಳಗಡೆ ಇಲ್ಲ. ಆದ್ರಿಂದ ದೇವರಿಗೆ ಹೋಲಿಸಿದಾಗ ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಎಲ್ಲಾ ಕಡೆ ಇದ್ರು, ನಮಗ್ ಹಾಗಾಗಲ್ಲ. ಅದನ್ನೇ ಒಂದು ಶ್ಲೋಕದಲ್ಲೂ ತಿಳಿಸ್ತಾರೆ. ಸಮಂ ಸರ್ವತ್ರ ಭೋಕ್ತಾಪಿ ವಿಶೇಷಾದೇವ ಭೋಕ್ತೃವತ್ ಸ್ಥಿತೋ ಹರಿ ಅಚಿಂತ್ಯಾತ್ಮ ನಿಜೈಶ್ವರ್ಯಾದ ಜೋ ವಿಭು. ನಿಜ ಐಶ್ವರ್ಯ, ಅವನಲ್ಲಿರುವಂತಹ ಈಶ್ವರತ್ವ ಇದೆಯಲ್ಲ, ಆ ಶಕ್ತಿ, ಅದರಿಂದ ಭಗವಂತ ಎಲ್ಲಾ ಕಡೆ ತಾನು ಭೋಕ್ತೃವಾಗಿಯೂ ಇರ್ತಾನೆ, ಭೋಕ್ತೃವಿನಂತೆನೂ ಇರ್ತಾನೆ, ಅಭೋಕ್ತೃವಾಗಿಯೂ ಇರ್ತಾನೆ. ಈ ತರ ಅವನ ರೂಪಕ್ಕೆ ಇದೇ ಒಂದು ಗುಣ ಇರುತ್ತೆ ಅಂತಿಲ್ಲ, ಎಲ್ಲಾ ತರ ಗುಣನೂ ಆ ರೂಪಕ್ಕೆ ಇರುತ್ತೆ. ಇದು ಅವನ ಮಹತ್ವ ಅಂತ ಇಷ್ಟನ್ನ ಹೇಳಿ ಮುಂದೆ ಕೆಲವು ವ್ಯಾಖ್ಯಾನ ವಿಶೇಷಗಳನ್ನ ಹೇಳ್ತಾರೆ. ಬೇರೆ ವ್ಯಾಖ್ಯಾನಕಾರರು ಏನ್ ವಿವರಣೆ ಮಾಡಿದ್ದಾರೆ ಇದಕ್ಕೆ, ಅವರೆಲ್ಲ ಈಗ ಚಿಕ್ಕ ಕಾಲ ಅಂದ್ರೆ ಯಾವುದು, ಪರಮ ಮಹತ್ ಕಾಲ ಅಂದ್ರೆ ಯಾವುದು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನ ಪಟ್ಟು ಅವರು ಏನು ತಪ್ಪು ಮಾಡಿದ್ದಾರೆ, ಆಗ ಬ್ರಹ್ಮತರ್ಕದ ಮಾತು ಎಲ್ಲಿಗೆ ಉಪಯೋಗಕ್ಕೆ ಬಂತು ಇತ್ಯಾದಿ ವಿಷಯಗಳಿದೆ. ಬ್ರಹ್ಮ ವೈವರ್ತ ಪುರಾಣದ ಮಾತು ಇದೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ಅನೇಕ ಧನ್ಯವಾದಗಳು ಗುರುಗಳೇ.